ಎಲ್ರಿಗೂ ನಮಸ್ಕಾರ. ನಾನು ವೀಣಾ ರಮೇಶ್ ಆಗಿ ಇವತ್ತಿನ ದಿನನ ಖುಷಿಯಿಂದ ಸ್ಟಾರ್ಟ್ ಮಾಡಿ ಅಂತ ಹೇಳ್ತಾ ನಾನು ಕೂಡ ಖುಷಿಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮಧ್ಯಾಹ್ನದಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗೆ ಮಧ್ಯಾಹ್ನ ಅಡುಗೆ ಎಲ್ಲ ಮಾಡೋದಿತ್ತು. ಸೊ ಈ ಕುಕಿಂಗ್ ಕೆಲಸ ಎಲ್ಲ ಮುಗಿದ್ರೆ ಹೊರಗಡೆ ಪೋಟಿಕ ಕ್ಲೀನ್ ಮಾಡೋ ಅಂಥದ್ದು ಅಡುಗೆ ಎಲ್ಲ ಬೇಗನೆ ಮಾಡಿಟ್ಬಿಡೋಣ ಅಂತ ಹೇಳಿ ಮಾಡಿಡ್ತಾ ಇದ್ದೀನಿ. ಹೆಸರು ಕಾಳುಗಳು ಹಾಗೆ ಕಡಲೆ ಕಾಳುಗಳನ್ನ ನೆನೆಸಿಟ್ಟಿದ್ದೆ. ಸೊ ಅದ್ರ ಪಲ್ಯ ಮಾಡ್ತಾ ಇದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಆಲೂಗೆಡ್ಡೆನ ಹಾಕ್ಬಿಟ್ಟು ಪಲ್ಯ ಮಾಡ್ತಾ ಇದ್ದೀನಿ. ಯಾವಾಗಲೂ ಅಷ್ಟೇನೆ ಡೈಲಿ ನಮ್ಮ ಮನೇಲಿ ಮಧ್ಯಾಹ್ನದ ಊಟಕ್ಕೆ ತರಕಾರಿ ಪಲ್ಯ ಇರಬೇಕು. ಇವತ್ತು ಕಾಳುಗಳನ್ನೇ ನೆನೆಸಿ ಬೆಳಗ್ಗೆ ತಿಂಡಿಗೆ ಯೂಸ್ ಮಾಡ್ಕೊಳ್ಳಿಲ್ಲ, ಹಾಗಾಗಿ ಮಧ್ಯಾಹ್ನ ಊಟಕ್ಕೆ ನಂಚಕ್ಕಾಗುತ್ತೆ ಅಂತ ಹೇಳಿ ಅದನ್ನೇ ಪಲ್ಯ ಮಾಡ್ತಾ ಇದ್ದೀನಿ. ಸಾಂಬಾರ್ ಮಾಡ್ಕೊಂಡಿದ್ದೆ, ಅದ್ರ ಜೊತೆಗೆ ಕರೆಕ್ಟ್ ಆಗುತ್ತೆ ಪಲ್ಯ ನೆಂಚ್ಕೊಂಡು ತಿನ್ನಕ್ ಚೆನ್ನಾಗಿರುತ್ತೆ ಅಂತ ಹೇಳಿ ಮಾಡ್ತಾ ಇರೋವಂಥದ್ದು. ಸೊ ಸ್ವಲ್ಪ ಬೇಗ ಅಡುಗೆ ಎಲ್ಲ ಮುಗಿಸ್ಬೇಕಾಗಿತ್ತು. ಹೊರಗಡೆ ಪೋಟಿಕ ಕ್ಲೀನ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಒಂದ್ ಸೈಡ್ ಅಲ್ಲಿ ಕುಕಿಂಗ್ ಎಲ್ಲ ಮುಗಿತಾ ಇದೆ, ಅಷ್ಟರಲ್ಲಿ ನಾನು ಜ್ಯೂಸ್ ಕೂಡ ಮಾಡ್ಬಿಡೋಣ ಅಂತ ಮಾಡ್ತಾ ಇದ್ದೀನಿ. ಸಮ್ಮರ್ ಸ್ಪೆಷಲ್ ಜ್ಯೂಸ್ ಅಂತಾನೆ ಹೇಳ್ತೀನಿ. ಸೊ ಯಾವಾಗ್ಲೂ ಅಷ್ಟೇನೆ ನಾನು ಅಡುಗೆ ಮಾಡ್ತಾನೆ ಫ್ರೂಟ್ಸ್ ಇದ್ರೆ ಮನೇಲಿ ಫ್ರೂಟ್ಸ್ ಜ್ಯೂಸ್ ಮಾಡ್ಕೊಳ್ತೀನಿ. ನಿಂಬೆಹಣ್ಣು ಇದ್ರೆ ನಿಂಬೆಹಣ್ಣಿನ ಜ್ಯೂಸ್ ಮಾಡ್ಬಿಡ್ತೀನಿ. ಈ ನಿಂಬೆಹಣ್ಣಿನ ಜ್ಯೂಸ್ ಒಳಗೆ ನಾನು ಒಂದು ವಸ್ತುನ ಹಾಕ್ತಾ ಇದ್ದೀನಿ. ಸೊ ನೋಡಕ್ಕೆ ಸ್ವಲ್ಪ ಜೆಲ್ಲಿ ಟೈಪ್ ಇದೆ, ಗಮ್ ತರ ಕಾಣಿಸ್ತಾ ಇದೆ ಅಂತ ಅನ್ಕೊಳ್ತೀನಿ. ಇದ್ರ ಹೆಸರು ಬಾದಾಮ್ ಪಸೀನ ಅಂತ ಹೇಳಿ, ಕನ್ನಡದಲ್ಲಿ ಬಾದಾಮ್ ಗಮ್ಮು ಅಂತಾನೆ ಹೇಳ್ತಾರೆ. ಇದಕ್ಕೆ ಬಾದಾಮಿ ಮರದ ತೊಗಟೆಯಿಂದ ಮಾಡಿರೋ ಅಂತದ್ದು. ಸಮ್ಮರ್ ಟೈಮ್ ಅಲ್ಲಿ ಜ್ಯೂಸ್ ಜೊತೆಗೆ ಜಾಸ್ತಿ ಮಿಕ್ಸ್ ಮಾಡ್ಕೊಂಡು ಕುಡಿಯೋದ್ರಿಂದ ಬಾಡಿ ಹೀಟ್ನೆಸ್ ನ ಕಂಟ್ರೋಲ್ ಮಾಡ್ಕೊಬಹುದು. ಸೊ ನಾನು ಜಾಸ್ತಿ ಜ್ಯೂಸ್ ಮಾಡೋದ್ರಿಂದ ನಾನು ಇದನ್ನ ಯೂಸ್ ಮಾಡ್ತೀನಿ. ಇದ್ರ ಜೊತೆಗೆ ಸ್ವಲ್ಪ ಸಬ್ಜಾ ಸೀಡ್ಸ್ ಕೂಡ ನಾನು ಇವಾಗ ಸಮ್ಮರ್ ಸೀಸನ್ ಸ್ಟಾರ್ಟ್ ಆದ್ಮೇಲೆ ನೆನೆಸಿಟ್ಕೊಂಡಿದ್ದೀನಿ. ಸೊ ಈ ಬಾದಾಮ್ ಪಸಿನ ಒಂದು 4 hours ನೆನೆಸಿಟ್ಕೊಂಡ್ರೆ ಸಾಕು, ಜೆಲ್ಲಿ ಟೈಪ್ ಆಗಿ ಕನ್ವರ್ಟ್ ಆಗುತ್ತೆ. ಆಮೇಲೆ ಯಾವುದೇ ಥರದ ಜ್ಯೂಸಲ್ಲಿ ಕೂಡ ಮಿಕ್ಸ್ ಮಾಡ್ಕೊಂಡು ಕುಡಿಬೋದು. ಸ್ವಲ್ಪ ಕೋಲ್ಡ್ ವಾಟರ್ ಜೊತೆ ಮಿಕ್ಸ್ ಮಾಡ್ಕೊಂಡು ಕುಡಿತಾ ಇದ್ರೆ ಅದನ್ನ ಹಾಕಿದೀವಿ ಅನ್ನೋದೇ ಗೊತ್ತಾಗೋದಿಲ್ಲ, ತುಂಬಾನೇ ಚೆನ್ನಾಗಿರುತ್ತೆ. ಸೊ ಸಾಮಾನ್ಯ ಜ್ಯೂಸ್ ಅಂಗಡಿಗಳಲ್ಲೆಲ್ಲ ಮಿಕ್ಸ್ ಮಾಡಿ ಕೊಡ್ತಾರೆ, ಸಮ್ಮರ್ ಸೀಸನಲ್ಲಿ ನೋಡಿರಬಹುದು. ಸೊ ನಾನು ಕುಕಿಂಗ್ ಎಲ್ಲ ಮುಗಿಸ್ಬಿಟ್ಟು ಸ್ವಲ್ಪ ಈ ಶೂಸ್ ರಾಕ್ ಎಲ್ಲ ಕ್ಲೀನ್ ಮಾಡೋಣ ಅಂತ ಬಂದೆ. ಶೂ ರಾಕಲ್ಲಿ ಮೊದಲು ಪೇಪರ್ ಹಾಕ್ಬಿಟ್ಟು ಆಮೇಲೆ ಸ್ಲಿಪ್ಪರ್ಸ್ನ ಇಡ್ತಾ ಇದ್ದೆ. ಬಟ್ ಅದೇನಾಯ್ತು ಅಂದರೆ ಮಳೆ ಬಂದು ಎಲ್ಲ ಹಾಗೆ ಶೆಲ್ಫಿಗೆ ಅಂಟ್ಕೊಂಡಿದೆ. ಸೊ ಡ್ರೈ ಇರಬೇಕಾದ್ರೇನೆ ಸ್ವಲ್ಪ ಬ್ರಷ್ ಮಾಡಿ ತೆಗಿಬೋದೇನೋ ಅಂತ ನೋಡಿದೆ, ಬಟ್ ಅಷ್ಟು ಕ್ಲಿಯರ್ ಆಗಿ ಬರಲಿಲ್ಲ. ಫುಲ್ ಎಲ್ಲ ನೀಟಾಗಿ ವಾಶ್ ಆಯಿತು, ಬಂತು ಡೆಸ್ಟ್ ಅನ್ನಂಗೆ ಏನಿರಲಿಲ್ಲ. ಹಾಗಾಗಿ ನಾನು ಸ್ವಲ್ಪ ಒದ್ದೆ ಮಾಡಿದ್ರೆ ಪೇಪರ್ ಎಲ್ಲ ಚೆನ್ನಾಗಿ ವಾಶ್ ಆಗ್ಬೋದು ಅಂತ ಹೇಳಿ ಕೈ ಸಿಗುವಂತ ಪೇಪರ್ ಎಲ್ಲ ತೆಗ್ದಾಕ್ತಾ ಇದ್ದೀನಿ. ನೀರ್ ಹಾಕಿ ಹಾಗೆ ಬಿಟ್ರೆ ತೇವ ಆಗಿರುತ್ತಲ್ವಾ, ಬ್ರಷ್ ಮಾಡಕ್ಕೆ ಈಸಿ ಆಗುತ್ತೆ ಅಂತ ಹೇಳಿ ನೀರೆಲ್ಲ ಹಾಕ್ಬಿಡೋಣ ಅಂತ ಪೈಪ್ ಹಾಕ್ತಾ ಇದ್ದೀನಿ. ಅಲ್ಲೊಂದ್ 2-3 ಕಪ್ಪೆ ಸೇರ್ಕೊಂಡಿತ್ತು, ಅದನ್ನ ನೋಡಿ ಬೇರೆ ಭಯ ಬೇರೆ. ಸೊ ನೀರ್ ಹಾಕಿದ್ರೂ ಹೋಗ್ತಾನೆ ಇರ್ಲಿಲ್ಲ, ಹಾಗೆ ಅಲ್ಲೇ ಕುತ್ಕೊಂಡಿತ್ತು. ಅದ್ರ ಸ್ಮೆಲ್ಲು ಜಾಸ್ತಿ ಇದ್ದಿದ್ರಿಂದ ನಾನು ಫುಲ್ ನೀರೆಲ್ಲ ಹಾಕಿ ಸರ್ಪೆಲ್ಲ ಹಾಕ್ಬಿಟ್ಟು ಬ್ರಷ್ ಮಾಡಿ ವಾಶ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ನಾನೇನು ಅನ್ಕೊಂಡೆ ಪೇಪರ್ ಹಾಕಿದ್ರೆ ಸ್ವಲ್ಪ ಗುಡಿಸ್ಕೊಳಕ್ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ಕೆಳಗಡೆ ಶೆಲ್ಫಿಗೆ ಪೇಪರ್ ಹಾಕ್ಬಿಟ್ಟು ಶೂಸ್ ಚಪ್ಪಲೆಲ್ಲ ಇಟ್ಬಿಟ್ಟಿದ್ದೆ. ನಾನು ಈ ಶೂಸ್ ರಾಕ್ ಎಲ್ಲಾನು ವಾರಕ್ಕೆ ಒಂದ್ಸಲ ಕ್ಲೀನ್ ಮಾಡ್ಕೊಳ್ತೀನಿ. ಫ್ರೀ ಆಗಿದ್ದ ಟೈಮಲ್ಲಿ ಏನೇನ್ ಕ್ಲೀನ್ ಮಾಡ್ಬೋದು ಆ ತರ ಕ್ಲೀನ್ ಮಾಡ್ಕೊಳ್ತಾ ಇರ್ತೀನಿ. ಮಳೆ ಬಂದ್ ಏನಾಯ್ತು ಅಂದ್ರೆ ಒಳಗಡೆ ಹಾಕಿದ ಪೇಪರ್ ಎಲ್ಲ ಒದ್ದೆ ಆಗಿ ಫಂಗಲ್ಸ್ ತರ ಅಟ್ಯಾಕ್ ಆಗೋಯ್ತು, ಮತ್ತೆ ಒಂಥರ ಸ್ಮೆಲ್ ಬರಕ್ ಸ್ಟಾರ್ಟ್ ಆಯ್ತು. ಹಾಗಾಗಿ ಎಲ್ಲ ಬಾಕ್ಸಸ್ ಎಂಟಿ ಮಾಡ್ಬಿಟ್ಟು ನೀಟಾಗಿ ಸರ್ಪೆಲ್ಲ ಹಾಕಿ ವಾಶ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಅದ್ರ ಜೊತೆ ಕಪ್ಪೆಗಳು ಬೇರೆ ಸೇರ್ಕೊಂಡಿತ್ತಲ್ಲ, ಸೊ ನಾನು ಅದನ್ನ ಗಮನಿಸೇ ಇರಲಿಲ್ಲ. ಶೂ ರ್ಯಾಕಲ್ಲಿ ಸೇರಿರ್ಲಿಲ್ಲ. ಆ ಸೈಡ್ ಮಕ್ಳದು ಸ್ಪೋರ್ಟ್ಸ್ ಬಾಲು ಮತ್ತೆ ಸ್ಪೋರ್ಟ್ಸ್ಗೆ ಏನೇನು ಯೂಸ್ ಮಾಡ್ಕೊಳ್ತಾರೆ, ಬ್ಯಾಗು, ಬ್ಯಾಟು, ಸೆಟ್ಲಕ್ ಹಾಕು ಮತ್ತೆ ಅದ್ ನೆಟ್ಟು ಎಲ್ಲ ಇಟ್ಕೊಂಡಿದ್ರು, ಅದ್ರಲ್ಲಿ ಹೋಗಿ ಸೇರ್ಕೊಂಡಿರೋ ಅಂಥದ್ದು. ಅದನ್ನ ನೋಡಿ ರಿತ್ವಿಕ್ ಅಂತೂ ಕಿರ್ಚಾಡ್ಬಿಟ್ಟ, ಅಮ್ಮ 2-3 ಕಪ್ಪೆ ಇದೆ ಇಲ್ಲಿ ಅಂತ ಹೇಳಿ. ನನಗೆ ಅದು ಕಣ್ಣಿಗೆ ಬಿತ್ತು ಅಂತ ಅಂದ್ರೆ ಅದನ್ನ ಕ್ಲೀನ್ ಮಾಡೋವರೆಗೂ ಸಮಾಧಾನ ಅನ್ನೋದೇ ಇರೋದಿಲ್ಲ. ಹಾಗಾಗಿ ಸ್ವಲ್ಪ ತಿರ್ಗಾ ಬರುತ್ತೆ ಹಾಗೆ ವಾಶ್ ಮಾಡಿದ್ರೆ, ಹಾಗಾಗಿ ಸ್ವಲ್ಪ ಸರ್ಪ್ ಎಲ್ಲ ಹಾಕ್ಬಿಟ್ಟು ವಾಶ್ ಮಾಡಿದ್ರೆ ಅದ್ರ ಸ್ಮೆಲ್ ಎಲ್ಲ ಹೋಗುತ್ತೆ ಅಂತ ಹೇಳಿ ವಾಶ್ ಮಾಡ್ತಾ ಇದ್ದೀನಿ. ನಾವು ಶೂಸ್ ರ್ಯಾಕ್ ಮಾಡಬೇಕಾದ್ರೆ ಯಾವುದೇ ರೀತಿ ವುಡ್ ನ ಯೂಸ್ ಮಾಡಿಲ್ಲ. ಲೈಕ್ ಇವಾಗ ಒಳಗಡೆ ಕಬೋರ್ಡ್ ಎಲ್ಲ ಮಾಡಿಸ್ಕೊಂಡಿದೀವಲ್ವಾ, ವಾರ್ಡ್ರೂಮ್ ಎಲ್ಲ ಮಾಡಿಸಿದೀವಲ್ವಾ, ಆ ರೀತಿ ಮೈಕ ಹಾಕಿ ಏನು ಯೂಸ್ ಮಾಡಕ್ ಹೋಗ್ಲಿಲ್ಲ. ಜಸ್ಟ್ ನಾವೇನ್ ಮಾಡಿಸಿದೀವಿ ಅಂತ ಅಂದ್ರೆ ಶೆಲ್ಫ್ ಹಾಕಿಸ್ಬಿಟ್ಟು ಹಾಗೆ ಸಿಮೆಂಟ್ ಅಲ್ಲಿ ಕಟ್ಟೆ ತರ ಕಟ್ಟಿಸ್ಬಿಟ್ಟು PVC ಡೋರ್ಗಳನ್ನ ಹಾಕ್ಸಿದೀವಿ. ಮೇನ್ ಕಾರಣ ಏನು ಅಂತಂದ್ರೆ ಇದು ಪೋಟಿಕದಲ್ಲಿ ಇರೋದ್ರಿಂದ ಮಳೆ ಬಂದಾಗ, ಮಳೆ ಎರಸ್ಲು ಹೊಡೆದಾಗ ವುಡ್ಡಲ್ಲಿ ಹಾಕ್ಸಿದ್ರೆ ಏನಾಗ್ಬಿಡುತ್ತೆ ಅಂದ್ರೆ ಅದು ಉಬ್ಬಿ ಬರುತ್ತೆ ವುಡ್ಡು, ಮತ್ತೆ ಬಿಸಿಲಿಗೂ ತಡಿಯಲ್ಲ, ಮಳೆಗೂ ತಡಿಯಲ್ಲ. ಹಾಗಾಗಿ ನಾವು ಈ ರೀತಿ ಐಡಿಯಾನ ಯೂಸ್ ಮಾಡ್ಕೊಂಡ್ವಿ. ಚೆನ್ನಾಗಿ ವಾಶ್ ಮಾಡ್ಕೊಬಹುದು, ಮತ್ತೆ ಬೇಗ ಹಾಳಾಗುತ್ತೆ ಅನ್ನೋ ಒಂದು ಭಯನೂ ಇರಲ್ಲ. ಅಷ್ಟೊಂದು ದುಡ್ಡು ಖರ್ಚು ಮಾಡಿ ಹಾಕ್ಸಿದ್ವಿ, ಬೇಗ ಹಾಳಾಯ್ತು ಅನ್ನೋ ಒಂದು ಫೀಲು ಇರೋದಿಲ್ಲ. ತುಂಬಾ ಈಸಿಯಾಗಿ ಮೇಂಟೈನ್ ಮಾಡ್ಕೊಳ್ಬಹುದು. ಹಾಗಾಗಿ ನಾವು ಈ ರೀತಿ ಐಡಿಯಾನ ಯೂಸ್ ಮಾಡ್ಕೊಂಡಿದ್ದಂಥದ್ದು. ನಮ್ಮ ಮನೇಲಿ ಚಪ್ಪಲ್ಗಿಂತ ಎಲ್ಲರ ಹತ್ರನೂ ಜಾಸ್ತಿ ಶೂಸೇ ಇರುವಂಥದ್ದು. ಮಕ್ಳು ಸ್ಪೋರ್ಟ್ಸಿಗೆ ಹೋಗ್ತಾರಲ್ವಾ, ಹಾಗಾಗಿ ಅವರ ಸ್ಪೋರ್ಟ್ಸ್ ಶೂಸ್ಗಳು ಮತ್ತೆ ಇನ್ನು ನನ್ನ ವಾಕಿಂಗ್ ಶೂಸ್, ಈ ರೀತಿ ಶೂಸ್ಗಳೇ ಜಾಸ್ತಿ ಕಲೆಕ್ಷನ್ ಇರುವಂಥದ್ದು.
ಕೆಲವೊಂದು ತುಂಬ ದಿನಗಳಿಂದ ಹಾಕೋದೇ ಇಲ್ಲ, ಹೊಸ್ದಾಗಿ ತಗೊಳ್ಳೋದು ಒಂದು 2-3 ಸಲ ಹಾಕೋದು ಹಾಗೆ ಇಟ್ಬಿಡೋದು. ಸೊ ಈ ರೀತಿ ಮಾಡ್ತಾರೆ. ತುಂಬ ರೇರ್ ಆಗಿ ಯೂಸ್ ಮಾಡುವಂಥ ಶೂಸ್ಗಳಿಗೆ ಈ ರೀತಿ ಬ್ಯಾಗ್ಗಳನ್ನ ಹಾಕಿಟ್ಟಿದ್ದೀನಿ. ಮತ್ತು ಸಂಡೇ ಬಂತು ಅಂತ ಅಂದರೆ ನನಗೆ ಇವರ ಸ್ಪೋರ್ಟ್ಸು ಶೂಸು, ಸಾಕ್ಸು, ಸ್ಕೂಲ್ ಶೂಸು, ಸಾಕ್ಸು ಮತ್ತು ಇವ್ರ ಲಂಚ್ ಬ್ಯಾಗು ಇದನ್ನು ವಾಶ್ ಮಾಡೋದ್ರಲ್ಲಿ ನನ್ನ ಸಂಡೇ ಮುಗ್ದೋಗ್ಬಿಡುತ್ತೆ. ಸೊ ಆಲ್ಮೋಸ್ಟ್ ಸಂಡೇ ವ್ಲಾಗ್ ತುಂಬಾ ಕಮ್ಮಿ ನಾನು ಹಾಕಿರೋ ಅಂಥದ್ದು. ಯಾಕಂದರೆ ಅವತ್ತಂತೂ ವಿಡಿಯೋ ಮಾಡಿಕೊಂಡು ಕೆಲಸ ಮಾಡ್ತೀವಿ ಅಂತ ಹೋದರೆ ಏನಾಗ್ಬಿಡುತ್ತೆ ಅಂದರೆ ಲೇಟ್ ಆಗೋಗ್ಬಿಡುತ್ತೆ, ಕೆಲಸ ಕಂಪ್ಲೀಟ್ ಆಗೋದಿಲ್ಲ. ಸೊ ನಮ್ಗೆ ಬೇಕಾಗಿರುವಂಥ ಹ್ಯಾಂಗಲಲ್ಲಿ ನಾವು ವಿಡಿಯೋನ ಶೂಟ್ ಮಾಡ್ಕೊಳ್ತಾ ಇರ್ತೀವಿ. ಸೊ ಕ್ಯಾಮ್ರಾ ಒಂದು ಸೈಡ್ ಸೆಟ್ ಮಾಡಬೇಕು, ಮತ್ತೆ ಕೆಲಸನ ಕಂಪ್ಲೀಟಾಗಿ ಮುಗಿಸ್ಕೊಬೇಕು. ಈ ರೀತಿ ಮಾಡ್ತಾ ಇರಬೇಕಾದ್ರೆ ಏನಾಗುತ್ತೆ ಅಂದರೆ ಸ್ವಲ್ಪ ಲೇಟ್ ಆಗಿಬಿಡುತ್ತೆ ಕೆಲಸ ಎಲ್ಲ. ಹಾಗಾಗಿ ನಾನು ಸಂಡೇ ವ್ಲಾಗ್ ತುಂಬಾ ಕಮ್ಮಿ ಹಾಕಿರೋ ಅಂತ. ಹಾಗೆ ನಮ್ಮ ಮಕ್ಕಳಿರುವಂಥ ಮನೇಲಿ ತಾಯಂದ್ರಿಗೆ ಗೊತ್ತಿರುತ್ತೆ. ಸೊ ಸಂಡೇ ಬಂತು ಅಂತ ಅಂದರೆ ಮಂಡೇ ಸ್ಕೂಲ್ಗೆ ಹೋಗೋಕ್ಕೆ ಏನೆಲ್ಲ ಪ್ರಿಪೇರ್ ಮಾಡಿ ಇಡಬೇಕು ಅನ್ನೋಗಳಿಗೆ ಗೊತ್ತಿರುತ್ತೆ ಅಂತ ಅಂದ್ಕೊಳ್ತೀನಿ. ನಾನಂತೂ ಫುಲ್ ಯೂನಿಫಾರ್ಮಿಂದ ಫುಲ್ ಎಲ್ಲ ರೆಡಿ ಮಾಡಿ ಕೊಟ್ಬಿಡ್ತೀನಿ. ಅಷ್ಟು ಇನ್ನು ಕಂಟಿನ್ಯೂ ಆಗಿ ವೀಕ್ಲಿ ಕೆಲಸ ಮಾಡ್ತಾ ಇರ್ತೀವಲ್ಲ, ಅಷ್ಟೊಂದು ಇದು ಅಂತ ಅನ್ಸಲ್ಲ. ಬಟ್ ಸಂಡೇ ಬಂತು ಅಂದರೆ ಇನ್ನು ಬೆಳಗ್ಗೆ ಬೇಗ ಎದ್ದೇಳಬೇಕು ಅನ್ನೋ ರೀತಿಲಿ ಫೀಲ್ ಆಗ್ತಾ ಇರುತ್ತೆ. ಬಟ್ ಡೈಲಿ ರೊಟೀನ್ ಹೋಗ್ತಾ ಇರುತ್ತೆ. ಇದ್ರೂ ಒಂಥರ ಸಂಡೇ ಮಕ್ಕಳು ಮನೇಲಿ ಇರ್ತಾರಲ್ಲ, ಅದೇನೋ ಒಂಥರ ಸ್ಪೆಷಲ್ ಅಂತ ಅನ್ನಿಸ್ತಾ ಇರುತ್ತೆ. ಸೊ ಹಾಗೆ ನಾನು ಸ್ವಲ್ಪ ಈ ಗೋಡೆ ವಿಂಡೋ ಎಲ್ಲ ವಾಶ್ ಮಾಡ್ತಾ ಇದ್ದೆ. ಹೇಗಿದ್ರು ಪೈಪ್ ಹಾಕಿದ್ದೀನಲ್ಲ ಅಂತ ಹೇಳ್ಬಿಟ್ಟು ಪೋಟಿಕ ಫುಲ್ ವಾಶ್ ಮಾಡಿಬಿಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ. ಹಾಗೆ ನನ್ನ ಚಾನಲ್ನ ಯಾರಾದರೂ ತೆಲುಗು ಸಬ್ಸ್ಕ್ರೈಬರು ಮಾಡ್ಕೊಂಡಿದ್ರೆ ಅವ್ರಿಗೆ ನನ್ನ ಕಡೆಯಿಂದ ಒಂದು ರಿಕ್ವೆಸ್ಟ್ ಅಂತಲೇ ತಿಳ್ಕೊಳ್ಳಿ. ಬಟ್ ನನ್ನ ಮಿನಿ ವ್ಲಾಗ್ಗಳಲ್ಲಿ ತುಂಬ ಜನ ತೆಲುಗಲ್ಲಿ ಕಮೆಂಟ್ ಮಾಡಿದ್ದೀರಾ. 1-2 ಲೈನ್ ಆದರೆ ಅದರಲ್ಲೂ ಇಂಗ್ಲೀಷ್ನ ಮಿಕ್ಸ್ ಮಾಡಿ ಕಮೆಂಟ್ ಮಾಡಿದರೆ ಏನು ಅಂತ ತಿಳ್ಕೊಂಡು ನಾನು ರಿಪ್ಲೈನ ಕೊಡ್ಬೋದು. 1-2-3 ಲೈನ್ ಇದ್ದರೆ ನನಗೆ ತೆಲುಗು ಬರಲ್ಲ. ಸೊ ನಾನು ರಿಪ್ಲೈ ಕೊಡೋಕ್ಕಾಗೋದಿಲ್ಲ. ಅಷ್ಟು ಪ್ರೀತಿಯಿಂದ ಕಮೆಂಟ್ ಮಾಡಿರ್ತೀರ. ಬಟ್ ಅದು ಏನು ಅಂತ ನನಗೆ ಅದು ತಿಳ್ಕೊಳ್ದಲ್ಲೇ ನಾನು ರಿಪ್ಲೈ ಹೇಗೆ ಮಾಡೋಕ್ಕಾಗುತ್ತೆ. ಸೊ ಹಾಗಾಗಿ ಆದಷ್ಟು ಇಂಗ್ಲೀಷಲ್ಲಿ ಮಾಡಿ, ಇಲ್ಲ ಅಂತ ಅಂದರೆ ಕನ್ನಡದಲ್ಲೇ ಮಾಡಿ, ನನಗೆ ಇನ್ನೂ ಬೆಟರ್ ಅಂತ ಅನಿಸುತ್ತೆ. ನನ್ನ ಕೆಲಸ ಸ್ವಲ್ಪ ಈಸಿ ಆಗುತ್ತೆ. ಬಟ್ ತುಂಬ ಕಮೆಂಟ್ ಬರೋದ್ರಿಂದ ನಾನು ಒಂದೊಂದು ಟ್ರಾನ್ಸ್ಲೇಟ್ ಮಾಡಿಕೊಂಡು ಹೇಳೋಕ್ಕೆ ಕಷ್ಟ. ಅದನ್ನ ಅರ್ಥ ತಿಳ್ಕೊಂಡು ಮಾಡೋಕ್ಕೆ ಹೋದರೆ ನನಗೆ ಅಷ್ಟು ಟೈಮ್ ಇಲ್ಲ. ಸೊ ಹಾಗಾಗಿ ಇದು ನನ್ನ ರಿಕ್ವೆಸ್ಟ್ ಅಂತಲೇ ಕೇಳ್ಕೊಳ್ತಾ ಇದ್ದೀನಿ. ಕಮೆಂಟ್ ಮಾಡಬೇಕಾದ್ರೆ ಇಂಗ್ಲೀಷಲ್ಲಿ ಮಾಡಿದ್ರೆ ಅದಕ್ಕೆ ರಿಪ್ಲೈ ಕೊಡೋಕೆ ನನಗೆ ಈಸಿ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಸೊ ಹಾಗೆ ಇಲ್ಲಿ ಡೋರಲ್ಲಿ ಹಾಕಿರೋವಂಥ ತೋರಣ ತುಂಬಾ ಡ್ರೈ ಆಗಿ ಹೋಗ್ಬಿಟ್ಟಿತ್ತು. ಹಾಗಾಗಿ ಸ್ವಲ್ಪ ಇದನ್ನು ಒದ್ದೆ ಮಾಡಿ ಹಾಕೋಣ ಅಂತ ಹೇಳಿ ತೆಗಿತಾ ಇದ್ದೀನಿ. ಇದನ್ನು ನಾನು ಬೆಂಗಳೂರಲ್ಲಿ ತೊಗೊಂಡು ಬಂದಿದ್ದು. ತಂಗಿ ಮನೆಗೆ ಹೋಗಿದ್ದಾಗ ಬೆಂಗಳೂರಲ್ಲಿ ಜಯನಗರಕ್ಕೆ ಹೋಗಿದ್ವಿ, ಅವಾಗ ತೊಗೊಂಡು ಬಂದಿದ್ದು. ಹೌದು, ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗ ತಗೊಂಡು ಬಂದಿದ್ದಂಥದ್ದು. 300 ರೂಪೀಸ್ ಏನೋ ಕೊಟ್ಟಿದ್ದೆ ಅಂತ ಅನ್ಸುತ್ತೆ, ನೆನಪಿದೆ ಇನ್ನು ನನಗೆ. 300 ರೂಪೀಸ್ ಕೊಟ್ಟು ನನಗೊಂದು, ತಂಗಿ ಮನೆಗೊಂದು, ಅಮ್ಮನ ಮನೆಗೊಂದು ತಗೊಂಡಿದ್ದು. ನಾವು 3 ತಗೊಂಡಿದ್ವಿ. ಸೊ 1-2 ವರ್ಷ ಆಯ್ತೇನೋ. ಚೆನ್ನಾಗಿದೆ. ಅಕ್ಕಿಗಳೆಲ್ಲ ಬಂದ ಭತ್ತನ ಕಿತ್ಕೊಂಡು ತಿಂತಾ ಇರುತ್ತೆ, ಒಳ್ಳೆ ಸೌಂಡ್ ಮಾಡಿಕೊಂಡು. ಸ್ವಲ್ಪ ನೀರಲ್ಲಿ ವಾಶ್ ಮಾಡೋಣ ಅಂತ ತೆಗೆದಿದ್ದೀನಿ. ತುಂಬ ಡ್ರೈ ಆದರೆ ಭತ್ತ ಎಲ್ಲ ಉದುರೋಗ್ಬಿಡುತ್ತೆ. ಹಾಗಾಗಿ ಸ್ವಲ್ಪ ಅವಾಗವಾಗ ನೀರನ್ನ ಸ್ಪ್ರೇ ಮಾಡ್ತಾ ಇರ್ತೀನಿ. ಆದರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ, ನೋಡೋಕ್ಕೂ ಚೆನ್ನಾಗಿರುತ್ತೆ, ಬಾಳಿಕೆನೂ ಚೆನ್ನಾಗಿ ಬರುತ್ತೆ ಅಂತ ಹೇಳಿ. ಹಾಗೆ ಈ ಟೇಬಲ್ ಎಲ್ಲ ಸ್ವಲ್ಪ ತೆಗೆದು ಸೈಡ್ಗೆ ಹಾಕಿ, ಆ ಕ್ಯಾಬಿನೆಟ್ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಕೆ ಅಂತ ಈ ಟೇಬಲ್ನ ತೆಗೆದು ಸೈಡ್ಗೆ ಹಾಕಿ, ಇಲ್ಲಾಂದ್ರೆ ಅಲ್ಲಿ ಕ್ಲೀನ್ ಮಾಡಕ್ ಆಗ್ತಾನೆ ಇರಲಿಲ್ಲ. ಸೊ ಹಾಗಾಗಿ ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿದ್ದೀನಿ. ಹಾಗೆ ಶೂ ರ್ಯಾಕ್ ಎಲ್ಲ ವಾಶ್ ಮಾಡಾದ್ಮೇಲೆ ಯಾವಾಗಲೂ ಅಷ್ಟೇನೆ ನ್ಯಾಪ್ತಲಿನ್ ಬಾಲ್ನ ಹಾಕಿ ನಾನು ಶೂಗಳನ್ನ ಜೋಡಿಸ್ತೀನಿ. ಸ್ವಲ್ಪ ಏನಾಗುತ್ತೆ ಅಂದರೆ ಈ ಕಾಕ್ರೋಚು ಮತ್ತು ಈ ಪಲ್ಲಿಗಳು ಸೇರೋದೆಲ್ಲ ಸ್ವಲ್ಪ ಕಂಟ್ರೋಲ್ ಆಗುತ್ತೆ ಆ ಸ್ಮೆಲ್ಲಿಗೆ ಅಂತ ಬಾಲ್ಸ್ನ ಹಾಕಿಟ್ಬಿಡ್ತೀನಿ. ಹಾಗೆ ಈ ಮನಿ ಪ್ಲಾಂಟ್ ಎಲ್ಲಾನು ನೀರು ಹಾಕಿ ಚೆನ್ನಾಗಿ ವಾಶ್ ಮಾಡಿದ್ದೀನಿ ಅಂದರೆ ಗಿಡಗಳಿಗೆ ನೀರು ಹಾಕಿದ್ರೇನೆ ಫ್ರೆಶ್ ಆಗಿ ಕಾಣಿಸ್ತಾ ಇರುತ್ತೆ. ಹಾಗೆ ಪಾಟು ಮತ್ತು ಪ್ಲಾಂಟ್ ಎಲ್ಲ ವಾಶ್ ಮಾಡಿದ್ರಿಂದ ನೋಡೋಕ್ಕೆ ಒಂಥರ ಹೊಸ ಪಾಟು ಅನ್ನೋ ರೀತಿಲಿ ಕಾಣಿಸ್ತಾ ಇತ್ತು. ಹಾಗೆ ತೋರಣ ಎಲ್ಲ ವಾಶ್ ಮಾಡಿದ್ನಲ್ಲ ಅದನ್ನೆಲ್ಲ ಹಾಕ್ಬಿಟ್ಟು ಸೈಡಲ್ಲಿ ಇಟ್ಟಿರುವಂಥ ಮನಿ ಪ್ಲಾಂಟು ಹಾಗೆ ಈ ಮೀಟ್ರು ಬೋರ್ಡ್ ಬಾಕ್ಸ್ ಎಲ್ಲಾನು ವಾಶ್ ಮಾಡಿದ್ರೆ ಜಾಸ್ತಿ ಮನೆಯಲ್ಲಿ ನಾವು ಯಾವ ಜಾಗನ ಯೂಸ್ ಮಾಡಲ್ಲ, ಅಲ್ಲಿಂದಾನೇ ಪಲ್ಲಿಗಳು ಸ್ಟಾರ್ಟ್ ಆಗುತ್ತೆ. ತೋರಣನ ವಾಶ್ ಮಾಡಿ ಇಟ್ಟಿದ್ನಲ್ಲ, ಇವಾಗಲೇ ಸೆಟ್ ಮಾಡಿಬಿಡೋಣ ಅಂತ ಹಾಕ್ತಾ ಇದ್ದೀನಿ. ಸ್ವಲ್ಪ ಒದ್ದೆ ಆಗಿದ್ದಾಗ ಎಕ್ಸ್ಪೆಂಡ್ ಆಗುತ್ತೆ. ಹಾಗಾಗಿ ಅಂದಾಗ ನಾನು ಅನ್ಕೊಂಡಿದ್ದು ಇನ್ನೊಂದು ತರಬೇಕಾಗಿತ್ತು. ಡೋರ್ ಸೈಜ್ ಸ್ವಲ್ಪ ಅಗಲ ಇರೋದ್ರಿಂದ 2 ತೋರಣ ಹಾಕಿದ್ರೆ ಕಂಪ್ಲೀಟಾಗಿ ನೀಟಾಗಿ ಕಾಣಿಸೋದು. ಸೊ 2 ವಿಂಡೋಗಳಿದೆಯಲ್ಲ ಸೈಡಲ್ಲಿ, ಆ 2 ವಿಂಡೋಗಳನ್ನ ಸೇರಿಸಿ ತೋರಣ ಹಾಕಿದ್ರೆ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇವಾಗ ಸೆಂಟ್ರ್ ಡೋರಿಗೆ ಮಾತ್ರ ಹಾಕಿದ್ದೀನಿ, ತಗೊಂಡು ಬರಬೇಕು. ಸೊ ಇಲ್ಲಿ ನೋಡಿದ್ದೀನಿ, ಬಟ್ ಎಲ್ಲೂ ಸಿಗ್ಲಿಲ್ಲ ನನಗೆ, ಇರಲಿ ಅಂತ ಹೇಳಿ ಹಾಗೆ ಬಿಟ್ಟಿದ್ದೀನಿ. ಡೋರ್ ಪಕ್ಕದಲ್ಲೇ 2 ಮನಿ ಪ್ಲಾಂಟ್ನ ಇಟ್ಕೊಂಡಿದ್ದೀನಿ. ಕಾಫಿ ಗಿಡಗಳ ಮೇಲೆ ಈ ಪಾಟ್ನ ಇಡ್ತೀನಿ. ಅದನ್ನು ತೆಗೆದು ಒರೆಸಿ ಆಯಿತು. ಮಧ್ಯಾಹ್ನ ಕುಕ್ಕಿಂಗ್ ಎಲ್ಲ ಮುಗಿಸಿ 1 ಗಂಟೆಗೆ ಪೋಟಿಕ ಕ್ಲೀನ್ ಮಾಡ್ಕೊಂಡಿದ್ದು 4 ಗಂಟೆ ಆಗೋಯ್ತು. ಸ್ಕೂಲ್ ಮಕ್ಕಳು ಬರೋ ಟೈಮೇ ಆಗೋಯ್ತು, ಇನ್ನೂ ಕೆಲಸ ಕಂಪ್ಲೀಟ್ ಆಗಿಲ್ಲ. ಸ್ಕೂಲಿಂದ ಮಕ್ಕಳು ಬರೋವಷ್ಟರಲ್ಲಿ ನಾನು ಇದನ್ನೆಲ್ಲ ಕ್ಲೀನ್ ಮಾಡ್ಕೊಬೇಕು. ಯಾಕಂದರೆ ಒದ್ದೆ ಆಗಿದೆಯಲ್ಲ, ಅದನ್ನು ತುಂಡ್ಕೊಂಡು ಹಾಗೆ ಬಿಡ್ತಾರೆ, ಮತ್ತೆ ಹಾಲೆಲ್ಲ ಗಲೀಜಾದಂಗೆ ಅನ್ನಿಸ್ತಾರೆ. ಈ ವ್ಲಾಗ್ ನಿಮಗೆ ಸ್ವಲ್ಪನಾದರೂ ಇಷ್ಟ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸದಾಗಿ ಯಾರಾದರೂ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಅಂತ ಓಕೆ ಕೊಟ್ಟರೆ ನಾನು ಹಾಕೋ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.